ಪಿಪಿಎಫ್ನಿಂದ ತಿಂಗಳಿಗೆ 1,20,000 ರೂಪಾಯಿ ತೆರಿಗೆ ರಹಿತ ಆದಾಯ ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಪಿಪಿಎಫ್ ಜನರು ಹಣವನ್ನು ಉಳಿಸಲು ಮತ್ತು ಖಾತರಿಯ ಆದಾಯವನ್ನು ಪಡೆಯಲು ಸಹಾಯ ಮಾಡಲು 1968ರಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನು ಪ್ರಾರಂಭಿಸಲಾಯಿತು. ಪಿಪಿಎಫ್ ಎಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ನಿಮ್ಮ ಹೂಡಿಕೆ ಇನ್ವೆಸ್ಟ್ಮೆಂಟ್ ಬಂಡವಾಳಕ್ಕೆ ಹೆಚ್ಚಿನ ಮಟ್ಟದ ಸುರಕ್ಷತೆಯನ್ನು ನೀಡುವ ದೀರ್ಘಾವಧಿಯ ಹೂಡಿಕೆಗಾಗಿ ಭಾರತ ಸರ್ಕಾರದಿಂದ ಬೆಂಬಲಿತವಾದ ಯೋಜನೆಯಾಗಿದೆ. ಇದು ಲಾಭದಾಯಕ ಬಡ್ಡಿದರವನ್ನು ಹೊಂದಿದೆ, ಹೂಡಿಕೆ ಮಾಡಿದ ಮೊತ್ತದ ಮೇಲೆ ಉತ್ತಮ ಆದಾಯವನ್ನು ಹೊಂದಿದೆ. ಇದರಲ್ಲಿ ಕೆಲಸ ಮಾಡುವ ಜನರು ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಮತ್ತು ನಿವೃತ್ತರು ಸೇರಿದ್ದಾರೆ. ಇದು ನಿವೃತ್ತಿಯ ನಂತರ ಬೇಕಾಗುವ ಹಣವನ್ನು ಉಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಪ್ರಸ್ತುತ ವರ್ಷಕ್ಕೆ ಶೇಕಡ 7.1 ಬಡ್ಡಿದರವನ್ನು ನೀಡುತ್ತದೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಂಸ್ಥೆ ಸ್ಥಾಪನೆಯಾಗಿದ್ದು ಯಾವಾಗ? ಜನರು ಹಣವನ್ನು ಉಳಿಸಲು ಮತ್ತು ಖಾತರಿಯ ಆದಾಯವನ್ನು ಪಡೆಯಲು ಸಹಾಯ ಮಾಡಲು 1968ರಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನು ಆರಂಭಿಸಲಾಯಿತು. ಇದು ವ್ಯಕ್ತಿಗಳಿಗೆ ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 80C ಅಡಿಯಲ್ಲಿ ಖಾತರಿಪಡಿಸಿದ ಆದಾಯವನ್ನು ನೀಡುತ್ತದೆ. ಇದು ತೆರಿಗೆ ಪ್ರಯೋಜನಗಳನ್ನು ಸಹ ನೀಡುತ್ತದೆ. ಕೇವಲ 500 ರೂಗಳೊಂದಿಗೆ ಅಂಚೆ ಕಚೇರಿ ಅಥವಾ ಬ್ಯಾಂಕಿನಲ್ಲಿ ಯಾರಾದರೂ ಪಿಪಿಎಫ್ ಖಾತೆಯನ್ನು ತೆರೆಯಬಹುದು. ಈಗ ನಿಮ್ಮ ಪಿಪಿಎಫ್ ಹೂಡಿಕೆಯಿಂದ ನೀವು ತಿಂಗಳಿಗೆ 1,20,000 ರೂಗಳವರೆಗೆ ತೆರಿಗೆ ರಹಿತವಾಗಿ ಹೇಗೆ ಗಳಿಸಬಹುದು ಎಂಬುದನ್ನು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪಿಪಿಎಫ್ ಖಾತೆಯಲ್ಲಿ ಹೂಡಿಕೆ ಅವಧಿ ಎಷ್ಟು? ಪಿಪಿಎಫ್ ಖಾತೆಯಲ್ಲಿ ಹೂಡಿಕೆಯ ಮೇಲೆ 15 ವರ್ಷಗಳ ಲಾಕ್-ಇನ್ ಅವಧಿ ಇರುತ್ತದೆ. 15 ವರ್ಷಗಳ ನಂತರ ಖಾತೆದಾರರು ತಮ್ಮ ಖಾತೆಯನ್ನು ತಲಾ 5 ವರ್ಷಗಳ ಅನಿಯಮಿತ ಬ್ಲಾಕ್ಗಳಿಗೆ ವಿಸ್ತರಿಸಬಹುದು. ಪಿಪಿಎಫ್ನಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಹೂಡಿಕೆಯ ಮೊತ್ತ ಎಷ್ಟು? ವಾರ್ಷಿಕ ಹಣಕಾಸು ವರ್ಷದಲ್ಲಿ ಕನಿಷ್ಠ ಠೇವಣಿ 500, ಆದರೆ ಗರಿಷ್ಠ 1.5 ಲಕ್ಷ ರು. ಪಿಪಿಎಫ್ನಲ್ಲಿ ತೆರಿಗೆ ಪ್ರಯೋಜನಗಳೇನು? ಪಿಪಿಎಫ್ನಲ್ಲಿ 1.5 ಲಕ್ಷ ರೂವರೆಗಿನ ಕೊಡುಗೆಗಳು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಗಳಿಗೆ ಅರ್ಹವಾಗಿವೆ. ಗಳಿಸಿದ ಬಡ್ಡಿ ಮತ್ತು ಕಾರ್ಪಸ್ ಸಹ ತೆರಿಗೆ ಮುಕ್ತವಾಗಿವೆ. ಪಿಪಿಎಫ್ನಲ್ಲಿ 15 ವರ್ಷಗಳ ಮುಕ್ತಾಯಾವಧಿಗೆ ಮೊದಲು ನೀವು ಹಣವನ್ನು ಹಿಂಪಡೆಯಬಹುದೇ? ಪಿಪಿಎಫ್ ಖಾತೆದಾರರು 5 ವರ್ಷಗಳ ನಂತರ ವಾರ್ಷಿಕ ಹಣಕಾಸು ವರ್ಷದಲ್ಲಿ ಒಂದು ಹಿಂಪಡೆಯುವಿಕೆಯನ್ನು ತೆಗೆದುಕೊಳ್ಳಲು ಅನುಮತಿಸಲಾಗಿದೆ. 15 ವರ್ಷಗಳ ನಂತರ ಪಿಪಿಎಫ್ ಖಾತೆಯನ್ನು ಮುಂದುವರಿಸಬಹುದೇ? ಮುಕ್ತಾಯ ಅವಧಿಯ 15 ವರ್ಷಗಳ ನಂತರ ನೀವು ಠೇವಣಿಗಳೊಂದಿಗೆ ಅಥವಾ ಇಲ್ಲದೆ ನಿಮ್ಮ ಖಾತೆಯನ್ನು ಮುಂದುವರಿಸಬಹುದು. ಪಿಪಿಎಫ್ನಿಂದ ತಿಂಗಳಿಗೆ ರು. 1,20,000 ಪಡೆಯುವುದು ಹೇಗೆ? ಪಿಪಿಎಫ್ನಿಂದ ತಿಂಗಳಿಗೆ 1,20,000 ಗಳಿಸಲು ನೀವು ಪ್ರತಿ ಹಣಕಾಸು ವರ್ಷದಲ್ಲಿ ರು. 1.50 ಲಕ್ಷ ಹೂಡಿಕೆಯೊಂದಿಗೆ ಪ್ರಾರಂಭಿಸಿ. 15 ವರ್ಷಗಳ ಮುಕ್ತಾಯ ಅವಧಿಯವರೆಗೆ ಅದನ್ನು ಮುಂದುವರಿಸಬೇಕು. ಬಡ್ಡಿಯ ಗರಿಷ್ಠ ಪ್ರಯೋಜನವನ್ನು ಪಡೆಯಲು ಪ್ರತಿ ಹಣಕಾಸು ವರ್ಷದ ಏಪ್ರಿಲ್ 1ರಿಂದ 5ರ ನಡುವೆ ಹೂಡಿಕೆ ಮಾಡಬೇಕು. 15 ವರ್ಷಗಳ ನಂತರ ಪಿಪಿಎಫ್ ನಿಧಿ ಎಷ್ಟಾಗುತ್ತದೆ? 15 ವರ್ಷಗಳಲ್ಲಿ ಹೂಡಿಕೆ ಮೊತ್ತ 22,50,000 ರು. ಅಂದಾಜು ಬಡ್ಡಿ 18,18,209 ರು ಮತ್ತು ಅಂದಾಜು ಮುಕ್ತಾಯ 40,68,209 ರು ಆಗಿರುತ್ತದೆ. ಹೂಡಿಕೆದಾರರು 5 ವರ್ಷಗಳ ವಿಸ್ತರಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಹಿಂದಿನಂತೆಯೇ ವರ್ಷಕ್ಕೆ 1.50 ಲಕ್ಷ ರು ಹೂಡಿಕೆಯನ್ನು ಮುಂದುವರಿಸಬಹುದು. ನಿಮ್ಮ ಬಡ್ಡಿಯ ಮೊತ್ತವೆಷ್ಟು? ಶೇಕಡ 7.1 ಬಡ್ಡಿದರದಲ್ಲಿ 1 ವರ್ಷದಲ್ಲಿ ಬಡ್ಡಿ 17,53,595 ರು ಆಗಿರುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.